ದೀಕ್ಷೆ ಇವೆಲ್ಲ ಆಕೆಯನ್ನು ನೋಡಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಕಾಲಘಟ್ಟದಲ್ಲಿ ನೀವು ಬಹಳ ಸಂತೋಷ ಆಗ್ತಾ ಇದೆ. ಈ ಶಾಲೆಗೆ ಬಂದು ಜ್ಯೋತಿ ಹಚ್ಚಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತಹ ಸುಯೋಗ ನನ್ನ ಪಾಲಿಗೆ ದೊರೆತಿದೆ. ಇದಕ್ಕೆ ಕಾರಣ ಈ ಶಾಲೆಗೋಸ್ಕರ ಅಹರ್ನಿಶಿ ದುಡಿಯುತ್ತ ಬಹಳ ವರ್ಷಗಳಿಂದ ಈ ಶಾಲೆಯಲ್ಲಿ ಸಮಸ್ಥಿತಿಗೆ ತಂದು ಉನ್ನತ ವಿದ್ಯಾಭ್ಯಾಸಗಳಿಗೆ ಹೋಗತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದಂತಹ ನನ್ನ ಆತ್ಮೀಯರಾದ ಕಾಮಶೆಟ್ಟಿ ಸತೀಶ್ ಅವರ ಪ್ರಯತ್ನದಿಂದ ಎಲ್ಲ ಸಹಕಾರದಿಂದ ಅವರು ಈ ಊರಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಯಾವ ಪಟ್ಟಣ ಪ್ರದೇಶದಲ್ಲಿ ಇರತಕ್ಕಂತಹ ರೀತಿಯಲ್ಲಿ ಈ ಶಾಲೆ ಬೆಳೆಯುತ್ತೆ. ಇದಕ್ಕೆ ನಾವು ಎಲ್ಲ ಹೆಮ್ಮೆ ಕೊಡಬೇಕಾಗಿದೆ. ನೀವೆಲ್ಲ ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಬೇಕು. ಎಲ್ಲ 100ಕ್ಕೆ 100 100 ರ್ಯಾಂಕು A+ ಹೀಗೆ ಹೋಗ್ಬೇಕು. ನೀವೆಲ್ಲ ಮುಂದಕ್ಕೆ ಹೋಗಿ ಈ ಶಾಲೆಗೆ ಕೀರ್ತಿ ತರುವಂತೆ ವಿದ್ಯಾರ್ಥಿಗಳಾಗಿ ಬಹಳ ಎತ್ತರಕ್ಕೆ ಹೋಗುವಂತಹ ಶಕ್ತಿಯನ್ನ ತಾಯಿ ನಿಮಗೆಲ್ಲ ಕೊಡಬೇಕು. ಅದಕ್ಕೆ ಕಾರಣ ಇಲ್ಲಿನ ಶಿಕ್ಷಕರು ಉದ್ಯೋಗಾಚಾರ್ಯರಾದಂತಹ ಗಂಗಾಧರ ಸರ್ ಅವರು ಹಾಗೂ ಅವ್ರ ಜೊತೆ ಕೆಲಸ ಮಾಡತಕ್ಕಂಥ ಎಲ್ಲ ಶಿಕ್ಷಕರು ಬಂದವರು ಹಾಗೂ ಈ ಊರಿನ ಗ್ರಾಮಸ್ಥರು ನಡೆದವರು ಎಲ್ಲರೂ ಕೂಡ ಕೈಗೊಳಿಸಿದ್ದಾರೆ. ಇಂತಹ ಒಂದು ಶಾಲೆ ಇರೋದೇ ಗ್ರಾಮಾಂತರ ಪ್ರದೇಶದಲ್ಲಿ ಅಪರೂಪದಲ್ಲಿ ಅಪರೂಪ, ಎಲ್ಲೂ ಇಲ್ಲ. ಆ ವಿಚಾರದಲ್ಲಿ ಭಾಗ್ಯಶಾಲೆಗಳು ಯಾವ ಕಾನ್ವೆಂಟ್ಗೂ ಕೂಡ ಕಡಿಮೆ ಇದೆ, ಯಾವುದೇ ಇಂಗ್ಲಿಷ್ ಶಾಲೆಗೂ ಕೂಡ ಕಡಿಮೆ ಇದೆ. ಇದು ವಿದ್ಯಾಭ್ಯಾಸವನ್ನು ನೀವು ಮಾಡ್ತಾ ಇದ್ದಾರೆ. ಈ ಸಂತೋಷ ಆಗ್ತಾ ಇದೆ ನೋಡೋದಕ್ಕೆಲ್ಲ, ಬಹಳ ಖುಷಿ ಆಗ್ತಾ ಇದೆ. ಚಿಗುರು ಅಲ್ಲಿ ಹೆಸರೇ ಕಾರ್ಯಕ್ರಮದ ಹೆಸರು ಚಿಗುರು ಅಂತ. ಚಿಗುರು ಏನು? ಚಿಗುರು ಸಣ್ಣ ಸಣ್ಣ ಚಿಗುರು ಎಲೆ ನೋಡಿದ್ರಲ್ಲ ಗಿಡದಲ್ಲಿ ಹೂವಿನ ಅರವತ್ತಿನ ಮುಂಚೆ ಹಾಗೆ ಆ ಚಿಗುರು ನಿಮಗೆ ಕಾಣಿಸ್ಕೊಳ್ತದೆ. ಪುಷ್ಪ ಅರವತ್ತಕ್ಕಿಂತ ಮುಂಚೆ ಅದರ ಪಕ್ಕದಲ್ಲೇ ಚಿಗುರು ಇರುತ್ತೆ. ಆ ಚಿಗುರು ನೋಡಿರಲ್ಲ ನೀವೆಲ್ಲ ಚಿಗುರುಗಳು. ಈ ಚಿಗುರು ದೊಡ್ಡದಾಗಿ ಬೆಲೆಯಾಗಿ ಹಣ್ಣಾಗಿ ಹೂವಾಗಿ ಇದೆಲ್ಲ ಆಗಬೇಕಲ್ಲ ಇನ್ನು ಮುಂದೆ. ಅದೆಲ್ಲ ಆಗೋದಕ್ಕೆ ಇದು ಪ್ರಥಮವಾದಂತಹ ಹಂತ. ಇದೆ ಈ ಹಂತಕ್ಕೆ ಸರ್ಕಾರ ಕೊಡುವ ಶೀರ್ಷಿಕೆ ಚಿಗುರು. ಇದಕ್ಕಿಂತ ಉತ್ತಮ ಶೀರ್ಷಿಕೆ ಯಾವುದು? ಅದರಿಂದ ಈ ಮಕ್ಕಳು ನೀವೆಲ್ಲ ಮೊದಲು ತಂದೆ ತಾಯಿಗಳಿಗೆ ನೀವು ಭಕ್ತಿ ತೋರಿಸಬೇಕು, ತಂದೆ ತಾಯಿಯನ್ನು ತೋರಿಸಬೇಕು. ತಾಯಿ ಬಹಳ ಮುಖ್ಯ. ತಾಯಿಯೇ ಮೊದಲ ಗುರು, ತಾಯಿಯೇ ಮೊದಲ